ಎಲೆಕ್ಷನ್ ಆಗೋಯ್ತು, ಗೆದ್ದು ಸೋತು ಅದು ಮುಖ್ಯ ಅಲ್ಲ. ನಮ್ಮ ಪಕ್ಷದ ಸಂಘಟನೆ, ನಾನು ಜಿ.ಸಿ. ಚಂದ್ರಶೇಖರ್ ಅವರಿಗೆ, ನಮ್ಮ ಅಡ್ಮಿನಿಸ್ಟ್ರೇಷನ್, ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ನಾನು ಹೇಳಿದ್ದೀನಿ, ಎಲ್ಲ ಸೆಲ್ಗಳಲ್ಲಿ ಎಲ್ಲ ಕಂಪ್ಲೀಟ್ ಬ್ಲಾಕ್ ಇಂದ ಹಿಡಿದು ಸ್ಟೇಟ್ ಲೆವೆಲ್ವರೆಗೂ ಎಲ್ಲರೂ ಕೂಡ ಡಿಸಾಲ್ವ್ ಮಾಡುವಂತ ಕಾಲ ಬರ್ತಾ ಇದೆ. ಯಾರು ಆಕ್ಟಿವ್ ಆಗಿರ್ತೀರಿ ಅವ್ರ ಕೆಲಸ, ಬರೀ ಕಾರ್ಡ್ಗೋಸ್ಕರ ಬಂದು ಇಲ್ಲಿ ಆಫೀಸ್ ಬೇರೆ ನಿಮ್ ಮನೇಲಿ ಇಟ್ಕೊಂಡಿರಿ. ಒಂದೊಂದು ಯಾರು ಇಲ್ಲಿ ಲೀಡರ್ ಆಗ್ಬೇಕು ಅಂತಿದ್ದೀರಿ, ನಿಮ್ ಬೂತ್ ಅಲ್ಲಿ ನೀವು ಅಟ್ಲೀಸ್ಟ್ ನಿಮ್ ಬೂತ್ ಅಲ್ಲಿ ನೀವು ಮೆಜಾರಿಟಿ ಕೊಡ್ಲಿಲ್ಲ ಅಂದ್ರೆ ನೀವು ನಾಯಕತ್ವ ಯಾರು ಕೂಡ ಕೇಳಬಾರದು. ನಿಮ್ಮ ಬೂತ್ ಅಲ್ಲಿ ನೀವು ಲೀಡರ್ಶಿಪ್ ತಗೋಬೇಕು. ನೀವು ಎಲ್ಲಿ ವೋಟ್ ಹಾಕ್ತೀರಿ ಆ ವೋಟ್ ಎಲ್ಲಾರು ಬೂತ್ ಎಲ್ಲಾರು ಕೂಡ ನಿಮ್ಮ ಜನಕ್ಕೆ ನಿಮ್ಗೆ ಪರಿಚಯ ಇರಬೇಕು. ಆ ಬೂತ್ ಜವಾಬ್ದಾರಿ ತೆಗೆದುಕೊಳ್ಬೇಕು. ಆಗ ಮಾತ್ರ ಪಕ್ಷ ಕಟ್ಲಿಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಪಕ್ಷ ಕಟ್ಲಿಕ್ಕೆ ಸಾಧ್ಯ ಇಲ್ಲ. ಖಾದಿ ಬಟ್ಟೆ ಹಾಕೊಂಡು, ಜುಗೋ ಬಟ್ಟೆ ಹಾಕೊಂಡು, ಒಂದು ಕಾರ್ಡ್ ಇಟ್ಕೊಂಡು MLA ಮಾಡಿ, MLC ಮಾಡಿ, ಚೇರ್ಮನ್ ಮಾಡಿ ಅಂತಂದ್ರೆ ಇದೆಲ್ಲ ಆಗ್ತಿರೋ ಕೆಲಸ. ನೀವು ಬೂತ್ ಅಲ್ಲಿ ನಿಂತ್ಕೊಳ್ಳಿ, ವೋಟ್ ಕೇಳಿ, 4 ವೋಟ್ ಹಾಕ್ಸಿ, ಆ ಬೂತ್ ಅಲ್ಲಿ ಮೆಜಾರಿಟಿ ತಗೊಂಡ್ಬನ್ನಿ, ನೀವು ಲೀಡರ್ಶಿಪ್ ಕೇಳಿ. ಇಲ್ಲ ಅಂದ್ರೆ ದಯವಿಟ್ಟು ಹೊಸಬ್ರನ್ನ ನಾವು ತಯಾರು ಮಾಡ್ತೇವೆ. ಅದಕ್ಕೆ ನಾನೆಲ್ಲ ಮಾಡ್ಕೊಳ್ತೇನೆ. ಸೊ ನಾನೀಗ 4 ವರ್ಷ ನಾನು ಎಷ್ಟು ದಿನ ಇಲ್ಲಿ ಇರ್ತೀನೋ ಇದರ ಮುಖ್ಯ ಅಲ್ಲ. ಓಕೆ, ನಮ್ಮ ಮುಖ್ಯ ಮುಂಚಿತವಾಗಿ ಒಂದು ಸರಿಯಾದ ರೀತಿಯಲ್ಲಿ ಒಂದು ಬುನಾದಿಯನ್ನ ಹಾಕೊಟ್ಟು ಇವತ್ತು ನಾವು ಹೋಗ್ಬೇಕಾಗಿದೆ. ಆ ದೃಷ್ಟಿಯಿಂದ ಮರ್ಸಿಲೆಸ್ ಆಗಿ ಇನ್ ನೆಕ್ಸ್ಟ್ 3-4 months ಅದಕ್ಕೆ ಪ್ಲಾನ್ ಆಫ್ ಆಕ್ಷನ್ ನಾನು ರೆಡಿ ಮಾಡ್ತೀನಿ. ಅದಕ್ಕೆ ಎಲ್ಲ ಕಾರ್ಯಕರ್ತರು ನೀವೆಲ್ಲರೂ ಕೂಡ ರೆಡಿ ಆಗಬೇಕು ಅಂತ ನಾನು ಹೇಳ್ತೇನೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.